ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ರಾತ್ರಿ ಬಂದು ಕೆಂಚಪ್ಪನ ಸೇವೆ, ಸೊ ಹಾಗಾಗಿ ಅಲ್ಲಿವರೆಗೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಆಚೆ ಕಡೆ ಕೂತ್ಕೊಂಡು ಆಟ ಆಡ್ತಾ ಇದ್ವಿ. ರಿಯಾ ನೋಡಿ ಹೇಗೆ ಆಟ ಆಡ್ತಾ ಇದ್ದಾಳೆ ಅಂತ. ಏನಾರ್ಲಿ ಗಗ್ಗನ್ ಕರಿ ಅವಳು ತಿಂತಲ್ಲ. ಜಾಸ್ತಿ ಮಾತಾಡ್ತಾಳೆ. ಮುದ್ದೆ ಮಾಡ್ಕೊಂಡು ಕರಿ ಕೈ ಬೀಸ್ ಕರಿ ಗಗ್ಗುನ ಬರ್ಲಿ ತಿಂದು ಅಲೆತೆಗೆ. ಓಹೋ ನನ್ನ ಮಗ ಅನ್ನ ಮುದ್ದೆ ಮಾಡಿತೆ ತಿನ್ನಕೊಳ್ತಾಳೆ. ಆರ್ಸವ ಆರಿಸ್ಬಿಟ್ಟು ಕೊಡವ ತಿನ್ಲಿ ತಿನ್ಸವ. ಎಲ್ಲಿಗೆ ಹಾಂ ಮುದ್ದೆ ಮಾಡ್ಕೊಡ್ತೀಯಾ? ಚೆನ್ನಾಗಿ ಮಾಡ್ತೀಯ? ಚೆನ್ನಾಗಿ ಮಾಡಲ್ವಾ? ಏನ್ ಸಾರು? ಏನ್ ಸಾರು? ಅದು ಏನ್ ಸಾರು? ಕೋಳಿ ಸಾರ ಬೇಳೆ ಸಾರ? ಗಗ್ಗನ್ ಕರಿಯವ. ಎಲ್ಲಿಗೆ ಹೋಗ್ತಿದ್ಯಾ? ಐ ಕರ್ಕೊಂಬಳ್ಳಿ. ಅಲ್ಲಿ ಒಬ್ಬರು ತಾತ ನಿಂತಿದ್ರಲ್ಲ, ಅವರು ಇವಳು ಮಣ್ಣಲ್ಲಿ ಆಟ ಆಡೋದನ್ನ ನೋಡ್ಬಿಟ್ಟು ಇವಳಿಗೆ ಎದುರಿಸ್ತಾ ಇದ್ದಾರೆ. ಅಲ್ಲಿ ನೋಡಿ ಅವರಿಗೇನೆ ಹೆಂಗಂತ ಇದ್ದಾಳೆ ಇವಳು ಅಂತ. ಏನಮ್ಮ ರಿಯಾ ಅಜ್ಜ ಬಂತು. ರಿಯಾ ಅಜ್ಜ ಬಂತು. ಆ ವಜ್ಜನು ನೋಡೋವರೆಗೂ ನೋಡ್ತು. ಇವಳು ಯಾಕೋ ಎದ್ರಂಗೆ ಕಾಣಲಿಲ್ಲ ಆ ವಜ್ಜಿಗೆ. ಸುಮ್ಮನೆ ಹೋಗ್ತಾ ಇದ್ದಾರೆ. ಅವಳು ಹ್ಯಾಂಡ್ ವಾಶ್ ಮಾಡಿದ್ದಕ್ಕೆ ಎಷ್ಟು ಸಿಟ್ಟು ಮಾಡ್ಕೊಂಡು ಊರಿಗೆ ಹೋಗ್ತೀನಿ ಅಂತ ಹೊಳ್ತಾಳೆ ನೋಡಿ. ಅವಳು ಕೈಯೆಲ್ಲ ತೊಳೆದಿದ್ದಕ್ಕೆ ಆಟ ಬಿಡ್ಲಿಲ್ವಲ್ಲ ಅಂತ ಊರಿಗೆ ಹೋಗ್ತೀನಿ ಅಂತ ಹೊಳ್ತಾಳೆ. ಎಲ್ಲ ವಿಡಿಯೋದಲ್ಲೂ ಅವಳು ಎತ್ಕತಾಳೆ, ಇವಳು ಕಿರ್ಚುತ್ತಾಳೆ. ಮಣ್ಣಲ್ಲಿ ಆಟ ಆಡಕ್ಕೆ ಬಿಟ್ಟಿಲ್ಲ ಅಂತ ಸ್ಲಿಪ್ಪರ್ ಹಾಕೊಂಡು ಊರಿಗೆ ಹೋಗ್ತಿದ್ದಾಳೆ ನೋಡಿ. ಇದು ನನ್ನ ಅಂಬಾರಿ. ನಾನು ಫಸ್ಟ್ ಇಯರ್ ಹಾಫಿಂದ ಸೆಕೆಂಡ್ ಇಯರ್ ಮುಗಿಸೋವರೆಗೂ ನಾನು ಈ ಗಾಡಿಲೇ ಕಾಲೇಜ್ ಮುಗಿಸಿದ್ದು. ಅಂದರೆ ನಾನು ತುಂಬ ಅಷ್ಟು ಇಷ್ಟಪಡ್ತೀನಿ. ಫಸ್ಟಲ್ಲಿ ಸ್ಟಾರ್ಟಿಂಗು ಯುವರಾಣಿ ಆಕಾಶ್ ಅಂತ ಇತ್ತು. ಆ ಪ್ಲೇಟ್ನ ರಿಮೂವ್ ಮಾಡಿಸಿ ರಿಯಾ ಅಂತ ಹಾಕ್ಸಿದ್ದೀವಿ. ಅಂದರೆ ನಾನು ಹಾಕ್ಸಿಲ್ಲ, ನನ್ನ ತಮ್ಮ ಹಾಕ್ಸಿದ್ದು. ಈ ಗಾಡಿ ನಾನು ಎಷ್ಟು ಇಷ್ಟಪಡ್ತಿದ್ದೆ ಅಂದರೆ ಅಷ್ಟು ಇಷ್ಟಪಡ್ತಿದ್ದೆ. ಯಾರ ಕೈಲೂ ಕೀ ಕೊಡ್ತಿರ್ಲಿಲ್ಲ, ನನ್ನ ಬ್ಯಾಗಲ್ಲೇ ಕೀ ಇಟ್ಕೊಳ್ಳುವೆ ನಾನು. ಅಷ್ಟು ಇಷ್ಟ ಇದು. ನಾನು ಕಾಲೇಜ್ ಮುಗಿಸಿದ್ದೆ ಈ ಗಾಡಿಯಿಂದ. ಐಸ್ ಕ್ರೀಮ್
ನಮ್ಮ ಆಂಟಿ ಮಾತಾಡ್ತಾ ಇದ್ರು ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಅಂತ ಹೋಗಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆ ಹತ್ರ ಐಸ್ ಕ್ಯಾಂಡಿ ಅವ್ರು ಬಂದರು. ಸರಿ ಆಯಿತು ಐಸ್ ಕ್ಯಾಂಡಿ ತಗೊಳ್ಳೋಣ ಅಂತ ಹೋದ್ವಿ. ರಿಯಾ ನೋಡಿ ಹೇಗೆ ಹೊಡಿತಾಳೆ. ಅಂತೂ ಇಂತೂ ಐಸ್ ಕ್ರೀಮ್ ತಗೊಳ್ಳೋಕ್ಕೆ ಗಾಡಿ ನಿಲ್ಲಿಸಿದ್ವಿ. ಪಾಪ ನಮ್ಮ ಚಿಕ್ಕಪ್ಪ ಒಬ್ರಿಗಿಬ್ರಿಗೆ ಕೊಡ್ಸೋಕ್ಕೆ ಅಂತ ಹೋಗಿ ಇಡೀ ಫ್ಯಾಮಿಲಿಗೆ ಐಸ್ ಕ್ಯಾಂಡಿ ಕೊಡಿಸೋ ಹಾಗಾಯಿತು. ಅಲ್ಲಿ ನೋಡಿ ನಮ್ಮ ಕೈಲಿ ಕೊಡು. ಮಡ್ಲೆ ಕುಯ್ಯೋಕ್ಕೆ 10 ರೂಪಾಯಿ ಕುಯ್ತಾರಲ್ಲ, ಇನ್ನೊಂದು 20-30 ರೂಪಾಯಿ ಇದೆ ಎಲ್ಲ ದೇವ್ರಿಗೆ ಬಿಡೋಕ. ಸೂಪರ್ ನೋಡಿ, ನಂದೇ ಬೇರೆ, ನಂದು ನಿಂದು ಒಂದೇ. ನನ್ನ ದಪ್ಪು, ನಂದು ನಿಂದು ದಪ್ಪು ಅವಳು ಸಿಕ್ಕೋದು. ನನ್ನ ನೋಡಿ ಬೇರೆ, ನಿಂದೇ ಬೇರೆ. ನಂದು ಕರ್ರುಗೈತೆ, ನಿನ್ ಬೆಳ್ಳಗೈತೆ, ನೀನು ಅದನ್ನೇ ತಿನ್ನು. ಅವಳು ನೀನು ಬೆಳ್ಳಗಾಗ್ತೀಯ ತಿಂದು, ಅವಳು ಕರ್ರುಗಾತ, ಅವಳು ಕರ್ರುಗಿರೋ ತಿಂದು. ಹೆಂಗೈತೆ ರೀ? ಫ್ಯಾಂಟಾಸ್ಟಿಕ್. ಎಲ್ಲರೂ ಅವರೆಕಾಳು ಸುಲ್ಕೊಂಡು ಐಸ್ ಕ್ರೀಮ್ ತಿಂತಾ ಕೂತಿದ್ದೀವಿ. ಅಲ್ಲಿ ನೋಡಿ ನನ್ನ ತಮ್ಮ ವೀಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ. ನನ್ನ ತಮ್ಮ ಅಂದರೆ ನಮ್ಮ ಮಾಮನ ಮಗ. ನೋಡಿ ವೀಡಿಯೋ ಮಾಡೋಕ್ಕೆ ಬಿಡ್ತಿದ್ದಾನಂತ. ನಾನು ವೀಡಿಯೋ ಮಾಡ್ತಿರೋದು ನೋಡಿ ಹೇಗೆ ಆಡ್ತಿದ್ದಾನೆ ಅಂತ. ಬಂದ್ಲು ರಿಯಾ. ಇವತ್ತು ಬರೀ ರಿಯುಂದೇ ಲಾಗ್ ಆಗಿದೆ. ಕೆಂಚಪ್ಪನ ಸೇವೆಗೆ ಹೋಗೋವರೆಗೂ ಹೆಂಗೆ ಆಡಿದಾಳೆ ನೋಡಿ. ಇವನು ನಮ್ಮ ಆಂಟಿ, ನಮ್ಮಮ್ಮನ ತಂಗಿ, ಅಂದರೆ ನಮ್ಮಮ್ಮನ ಚಿಕ್ಕಮ್ಮನ ಮಗಳು. ಇವರು ನಮ್ಮ ಅತ್ತೆ, ನೈಟಿ ಹಾಕಿದ್ದಾರಲ್ಲ ಅವರು ನಮ್ಮ ಅಜ್ಜಿ ಕಾಲು ಸುಲಿತಾ ಇದ್ದಾರಲ್ಲ. ಎಲ್ಲ ಎಂಜಾಯ್ ಮಾಡ್ಕೊಂಡು ಐಸ್ ಕ್ರೀಮ್ ತಿಂತಿದ್ದಾರೆ. ಫೈನಲಿ ಸಂಜೆ ಆಯಿತು, ಊಟಕ್ಕೆ ಅಂತ ಬಂದ್ವಿ. ನೋಡಿ ಮುದ್ದೆ ಮಾಡಿದ್ದು, ಸಾಂಬಾರು, ಹಾಗೆ ಅನ್ನ ಕಾಳು ಎಲ್ಲ ಆಗಿತ್ತು. ಇನ್ನು ದೇವ್ರಿಗೆ ಎಡೆ ಕೊಟ್ಟಿರಲಿಲ್ಲ. ಸರಿ ಆಯಿತು, ಎಡೆ ಕೊಟ್ಟಾದ್ಮೇಲೆ ಊಟಕ್ಕೆ ಕೂರೋಣ ಅಂತ ಹೋದ್ವಿ. ನಾವು ಹೋದಾಗಲೇ 2 ಗಂಟೆ ಆಗಿತ್ತು ಬೆಳಗಿನ ಜಾವ. ಆವಾಗಲೇ ನೋಡಿ ಎಷ್ಟೊಂದು ರಶ್ ಅಂತ. ನಮಗೆ ಕೂರೋಕ್ಕೆ ಜಾಗ ಸಿಗ್ತಾ ಇರಲಿಲ್ಲ, ಅಷ್ಟೊಂದು ರಶ್ಶು. ನಾವು 2:30 ಹತ್ತತ್ರ ಬೆಳಗಿನ ಜಾವ ನಾವು ಹೋಗಿದ್ದು. ಊಟಕ್ಕೆ ಕೂರೋಣ ಅಂತ ಸಾವಿರಾರು ಜನ ಸೇರಿರ್ತಾರೆ ಗೈಸ್. ಅಂತೂ ಸೀಟ್ ಸಿಕ್ತು. 2:45-3 ಗಂಟೆ ಆಗಿತ್ತು ಬೆಳಗಿನ ಜಾವ. ಊಟಕ್ಕೆ ಕುತ್ಕೊಂಡ್ವಿ. ಮುದ್ದೆ ಇಟ್ಟಿದ್ರು. ಮುದ್ದೆ ಊಟ ಮಾಡೋಕ್ಕೆ ಆಗ್ತಾಯಿರಲಿಲ್ಲ, ಏಕೆಂದರೆ 6 ಗಂಟೆ 7 ಗಂಟೆಗೆ ಮುದ್ದೆ ತಿರುವಿದ್ರು. ಫುಲ್ ಎಲ್ಲ ಮುದ್ದೆ ಆರೋಗಿತ್ತು. ಆಯಿತು ಅಂದ್ಬಿಟ್ಟು ಅನ್ನಕ್ಕೆ ವೆಯ್ಟ್ ಮಾಡ್ತಾ ಕೂತಿದ್ವಿ. ಆ ಕಡೆಯಿಂದ ಅನ್ನ ಹಾಕ್ಕೊಂಬರ್ತಾ ಇದ್ದಾರೆ ನೋಡಿ. ಆಮೇಲೆ ಅಂದರೆ ತುಂಬ ಲೆಂತ್ ಇತ್ತು. ಒಂದು ಸತಿ ಅನ್ನ ಹಾಕ್ಕೊಂಬರೋದೇ ಒಂದು 10 ನಿಮಿಷ 1/4 ಗಂಟೆ ಆಗೋದು, ಅಷ್ಟೊಂದು ಉದ್ದ ಲೈನ್ಗಳಿತ್ತು. ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಕಾಳಿತ್ತಲ್ಲ ಅದನ್ನು ತಿಂತ ವೆಯ್ಟ್ ಮಾಡ್ತಾ ಕೂತಿದ್ವಿ. ಎಷ್ಟು ಜನ ಅಂದರೆ ಯಪ್ಪ ನಂಬೋಕ್ಕಾಗಲ್ಲ, ಅಷ್ಟು ಜನ ಬರ್ತಾರೆ ಕೆಂಚನ ಸೇವೆಗೆ. ಫೈನಲಿ ಅನ್ನ ಹಾಕಿದ್ರು, ಊಟ ಮಾಡ್ತಾ ಇದ್ದೀವಿ. ಇನ್ನೊಂದು ಏನು ಗೊತ್ತಾ, 3 ಗಂಟೆವರೆಗೂ 4 ಗಂಟೆವರೆಗೂ ಏನಕ್ಕೆ ಕಾಯಬೇಕು, ತಿಂದ್ಬಿಟ್ಟು ಮನೇಲಿರೋದೇ ಮಲ್ಕೊಬೋದು ಅಂತ ಅಲ್ವಾ. ಆದರೆ ಈ ಪ್ರಸಾದ ವರ್ಷಕ್ಕೆ ಒಂದೇ ಸತಿ ಸಿಗೋದು. ಅದು ಕೆಲವರಿಗೆ ಸಿಗುತ್ತೆ, ಕೆಲವರಿಗೆ ಸಿಗೋಲ್ಲ. ಯಾಕೆಂದರೆ ಕೆಲವರು ಮಲ್ಕೊಂಡ್ಬಿಡ್ತಾರೆ. ಆದರೆ ಎದ್ದಿರೋರಿಗೆಲ್ಲ ಊಟ ಹಾಕೇ ಆಗುತ್ತೆ. ಯಾವತ್ತೂ ಸಾಲ್ಟೇಜ್ ಆಗಿಲ್ಲ. ಇನ್ನೂ ಮಿಕ್ಕಿರೋ ಥರನೇ ಅಡುಗೆ ಮಾಡಿರ್ತಾರೆ. ಆದರೆ ಪ್ರಸಾದ ಎಲ್ಲ ಕಡೆನೂ ಸಿಗಲ್ಲ. ಅದನ್ನು ನಾವು ಕಾಯ್ದು ನಾವು ಪ್ರಸಾದನ ಸ್ವೀಕರಿಸ್ಬೇಕಂತ ನಾವು
3 ಗಂಟೆ ಆದರೂ ಪರವಾಗಿಲ್ಲ ವೆಯ್ಟ್ ಮಾಡ್ತಾ ಫ್ಯಾಮಿಲಿ ಜೊತೆ ಫನ್ ಮಾಡಿಕೊಂಡು 12 ಗಂಟೆವರೆಗೂ ಆಟ ಆಡಿದ್ವಿ. ಆಮೇಲೆ 12 ಗಂಟೆ ಆದಮೇಲೆ ಮಲ್ಕೊಂಡು ಅಲಾರಾಮ್ ಇಟ್ಕೊಂಡಿದ್ವಿ. 3 ಗಂಟೆಗೆ ಎದ್ದೋಗಿ ಊಟ ಮಾಡಿದ್ವಿ. ದೇವ್ರ ಪ್ರಸಾದ ಎಲ್ರಿಗೂ ಸಿಗೋದಿಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ಎಷ್ಟೇ ಹೊತ್ತಾದರೂ ಪರವಾಗಿಲ್ಲ ನಾವು ಕಾದು ಪ್ರಸಾದ ತಿಂದ್ಕೊಂಡೇ ಮನೆಗೆ ಬರೋದು. ವರ್ಷವೂ ಹಾಗೆ ನಾವು ಮಾಡೋದು. ಈ ಲೈಟಿಂಗ್ಸ್ ಏನಂದರೆ ಹೊಲದಲ್ಲಿ ಹೂ ಥರ ಹಾಕಿದ್ದಾರೆ, ಅದಕ್ಕೆ ಹುಳಗಳು ತಿನ್ನಬಾರ್ದು ಗಿಡಗಳನ್ನ ಅಂದ್ಬಿಟ್ಟು ಲೈಟಿಂಗ್ಸ್ ಬಿಟ್ಟಿದ್ದಾರೆ. ಇದು ಇವತ್ತಿನ ಲಾಗ್. ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ನೇ ಮಾಡ್ತಾಯಿಲ್ಲ, ಬರೀ ವೀಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾಯಿಲ್ಲ. ಬಾಯ್.